सहज बिजली हर घर योजना यानी कि सौभाग्य योजना के तहत सरकार देश के हर ऐसे घर, चाहे वो गांव में हो या शहर में हो या झुग्गी झोपड़ी में हो, दूर दराज वाले इलाके में हो, उस घर को बिजली कनेक्शन से जोड़ने का आज हम संकल्प करके आगे बढ़ते हैं। ಆಗ ಬುಡ್ಡಿ ಸಿಮೆಣ್ಣೆ ತಕೊಂಬರೋದ ಉರ್ಸೋದ ನೀನು ಚಿಕ್ಕ ಹುಡುಗಾಗಿನಿಂದ ಇಲ್ಲ. ನನಗೂ ಫ್ರೀ, ನಿಮಗೂ ಫ್ರೀ, 200 ಯೂನಿಟ್ ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ದಿನಾಂಕ 19/12/2024 ಸಮಯ ಮಧ್ಯಾಹ್ನ 12 ಗಂಟೆ. ಕತ್ತಲಲ್ಲಿ ವೃದ್ಧೆ ಜೀವನ ಸಾಗಿಸ್ತಾ ಇದ್ರು. ದೇವನಹಳ್ಳಿ ತಾಲೂಕಿನ ಚಿಕ್ಕಗೊಲ್ಲಹಳ್ಳಿಯ ವೃದ್ಧೆ ಚೆನ್ನಮ್ಮ ಮಾನಸಿಕ ಅಸ್ವಸ್ಥತೆ ತಂಗಿಯೊಂದಿಗೆ 5 ವರ್ಷದಿಂದ ಕರೆಂಟ್ ಇಲ್ಲದೆ ಜೀವನ ಸಾಗಿಸ್ತಿದ್ರು. ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಬೆಸ್ಕಾಂನವರು ಕರೆಂಟ್ ಕಟ್ ಮಾಡಿಕೊಂಡು ಹೋಗಿದ್ರು. ಇದರಿಂದ ವೃದ್ಧೆ ಚೆನ್ನಮ್ಮ ವಾಹನ ಸವಾರರ ಬಳಿ ಡೀಸೆಲ್ ಬೇಡಿಕೊಂಡು ಬಂದು ಸೀಸದ ಬುಡ್ಡಿಯಲ್ಲೇ 5 ವರ್ಷದಿಂದ ಜೀವನ ಸಾಗಿಸ್ತಿದ್ರು. ವೃದ್ಧೆ ನರಕ ಯಾತನೆ ಬಗ್ಗೆ ವರದಿ ಮಾಡಿದ್ವಿ. ನಿಮ್ಮ ಕೈಯಲ್ಲಿ ಆಗದಿದ್ರೆ ನಾವೇ ಸೋಲಾರ್ ಕೊಡಿಸ್ತೀವಿ ಅಂತ ಚಾಟಿ ಬೀಸಿದ್ವಿ. ಪ್ರಧಾನಿಗಳೇನು ಹೇಳಿದ್ರು? ಹರ್ ಘರ್ ಬಿಜ್ಲಿ. ಬಿಜ್ಲಿ ಬಂದ ನಂತರ ನಮ್ಮ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ? ನಿನಗೂ ಫ್ರೀ ನನಗೂ ಫ್ರೀ. ಮತ್ತೆ ಯಾಕೆ ಇಲ್ಲ ಆಗ್ತಾ ಇಲ್ಲ? ಸುಳ್ಳು ಹೇಳ್ತಿರೋರು ಯಾರು? ಈಗ ನನಗೆ ಉತ್ತರ ಕೊಡ್ಬೇಕು. ಯಾರು? ಮಂಜುನಾಥ್ ಕೊಯ್ರಾ ಗ್ರಾಮ ಪಂಚಾಯತಿ PDO ಯಾರು ಸುಳ್ಳು ಹೇಳ್ತಾ ಇದ್ದಾರೆ? ನಮ್ಗೆ ಗೊತ್ತಾಗಬೇಕು ಸರ್. ಇಲ್ಲಾಂದರೆ ಕರೆಂಟ್ ಬರಬೇಕು. ಈ ಸಲ ಇದ್ದೀರಿ, ಒಂದು ಅಜ್ಜಿಗೆ ಕರೆಂಟ್ ಕೊಡೋಕ್ಕಾಗಿಲ್ಲ, ನಿಮ್ಮಿಂದ ಕರೆಂಟ್ ಕೊಡೋಕ್ಕಾಗಿಲ್ಲ ಅಂತ ಬರ್ಕೊಟ್ಟು ಬಿಡಿ, ನಾನು ಕೊಡಿಸ್ತೀನಿ ಕರೆಂಟ್. ಅಟ್ಲೀಸ್ಟ್ ಸೋಲಾರ್ದಾದರೂ ಕೊಡಿಸ್ತೀನಿ. ಆ ಶಕ್ತಿ ಇದೆ ನಮ್ಮ ಹತ್ರ. ಬಟ್ ನೀವು ಕೊಡಿಸಿ, ಆಗೋದಿಲ್ಲ ಅಂದರೆ ಬರ್ಕೊಡಿ, ಆಗತ್ತೆ. ಸೂಪರ್ 3 ಒಂದೇ ಒಂದು ವರದಿ ಎಷ್ಟರ ಮಟ್ಟಿಗೆ ಹಲ್ಚಲ್ ಎಬ್ಬಿಸ್ತು ಅಂದರೆ ದೇವನಹಳ್ಳಿ ತಾಲೂಕು ಆಡಳಿತ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿತ್ತು. AC ರೂಮ್ನಲ್ಲಿದ್ದ ಅಧಿಕಾರಿಗಳು ಅಜ್ಜಿ ಮನೆಗೆ ಎದ್ನೋ ಬಿದ್ನೋ ಅಂತ ಓಡೋಡಿ ಬಂದರು. ಮುಂದೆ ಆಗಿದ್ದು ಮಹಾ ಪವಾಡ. ಕೇವಲ 24 ಗಂಟೆಯಲ್ಲಿ ಏನೆಲ್ಲ ಆಯಿತು ಅಂತ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ಸೀನ್ 1, ತಹಶೀಲ್ದಾರ್ ಮತ್ತು ಟೀಮ್ ಎಂಟ್ರಿ. ವೃದ್ಧೆ ಚೆನ್ನಮ್ಮ ಮನೆಗೆ ದೇವನಹಳ್ಳಿ ತಹಶೀಲ್ದಾರ್ ಬಾಲಕೃಷ್ಣ, ಬೆಸ್ಕಾಂ AEE ಲಕ್ಷ್ಮೀಕಾಂತ್ ಸೇರಿ ಇಡೀ ತಾಲೂಕು ಆಡಳಿತವೇ ಎದ್ನೋ ಬಿದ್ನೋ ಅಂತ ಓಡೋಡಿ ಬಂದ್ರು. ನಿಮ್ದೇನಮ್ಮ? ನಿಮ್ದೇ ಮನೆ ಇದು? ನಮ್ಮ ಅಪ್ಪನ ಆಸ್ತಿ ಎಲ್ಲ ಎದ್ದು ಬಿದ್ದವಳೆ, ಕೂಲಿ ಮಾಡಿ ಎಲ್ಲ ಇದು ಮಾಡವಳೆ, ಏನಾದ್ರು ಒಂದು ಸ್ವಲ್ಪ ಬಿಡ್ರಿ ಅಂತಂದು ನಮ್ಮ ಅಪ್ಪನ. ಸೀನ್ ನಂಬರ್ 2, ಕರೆಂಟ್ ನೀಡುವಂತೆ ಬೆಸ್ಕಾಂಗೆ ಸೂಚನೆ. ಹೋಗಿದ್ದಿ ನೀನು? ಮಾಡೋದವ್ರು ಅಂತ ಆಧಾರ್ ಕಾರ್ಡ್ ಕೊಡೋದು. ವೃದ್ಧೆ ಚೆನ್ನಮ್ಮ ಮನೆಗೆ ತಹಶೀಲ್ದಾರ್ ಬರ್ತಿದ್ದಂಗೆ ಅರ್ಜಿ ಮನೆಗೆ ಸಂಬಂಧಪಟ್ಟ ದಾಖಲೆಗಳನ್ನ ಪರಿಶೀಲಿಸಿದ್ರು. ಮತ್ತೊಂದು ಜಾಗದಲ್ಲಿ ಚೆನ್ನಮ್ಮಗೆ ಮಂಜೂರಾಗಿರುವ ಮನೆ ಬಗ್ಗೆ ಮಾಹಿತಿ ಕೇಳಿದ್ರು. 30,000 ರೂಪಾಯಿ ಬಿಡುಗಡೆಯಾಗಿರುವ ಮಾಹಿತಿ ತಿಳಿದು ಆದಷ್ಟು ಬೇಗ ಎಲ್ಲ ಅನುದಾನ ರಿಲೀಸ್ ಆಗಬೇಕು ಅಂತ ಸಂಬಂಧಪಟ್ಟವರಿಗೆ ತಿಳಿಸಿದ್ರು. ಅಲ್ಲದೆ ಗೃಹ ಜ್ಯೋತಿ ಯೋಜನೆ ಕೂಡಲೇ ಅಜ್ಜಿ ಮನೆಗೆ ತಲುಪಬೇಕು ಅಂತ ಬೆಸ್ಕಾಂ AEE ತಿಳಿಸಿದ್ರು. ನಮ್ಮಂತವ್ರಿಗೆಲ್ಲ ನಾವೇನೋ ಮಾಡಿ ಹಾಕ್ಸ್ಕೊಂತೀವ. ಬಡವ್ರು ಯಾರು ಹೋಗ್ತಾರೆ ನೋಡಿ. ನೀವು ನಿಂತಿರೋದಕ್ಕೆ ಅವ್ರು ಇಲ್ಲಿ ಬದುಕಿರೋದೀಗ. ನೀವಿಲ್ಲ ಅಂದಿದ್ರೆ ಪಾಪ ಯಾರು ಬದುಕಿಲ್ಲ. ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ನಾವೆಲ್ಲ ಬಂದಿರೋದು ಇಲ್ಲಿಗೆ. ನೀವು ನಾವಾಗಲಿ ಇನ್ನೊಬ್ಬರಾಗಲಿ ಬಂದಿರೋದು. ಬದಲಿ ವ್ಯವಸ್ಥೆ ಮಾಡಿದ್ದೀರಿ. ಒಂದು 30,000 ರೂಪಾಯಿ ಒಂದು ಫಸ್ಟ್ ರೊಕ್ಕದಲ್ಲಿ ಬಿಡುಗಡೆನಾಗಿದೆ. ಅದು ಕರೆಂಟ್ ಬಂದಾಗ ಅಲ್ಲಿ ಅದ್ರದ್ದು ಏನು ಸಂಬಂಧ ಇದೆ ಅದು ಮಾಡ್ಕೊಡ್ತಾರೆ. ಬಟ್ ಈಗ 2024 ಬಂದರೂ ಸಹ ಈ ಕಾಲದಲ್ಲಿ ನಾವು ಕರೆಂಟ್ ಇಲ್ದೇ ಒಂದು ಡೀಸೆಲ್ ಬುಡ್ಡಿನಲ್ಲಿ ಬದುಕ್ತಾ ಇದಾರಲ್ಲ, ಅಷ್ಟು ಪ್ರಶ್ನೆ ಬಂದಿರೋದು ಬಿಟ್ರೆ ಏನು ಹೆಲ್ಪ್ ಮಾಡಿಲ್ಲ ಅಥವಾ ಅವ್ರಿಗೆ ತಿರಸ್ಕಾರ ಮಾಡಿದಾರೆ ಅಂತ ಏನು ಅಲ್ಲ ಅದು. ಸೀನ್ ನಂಬರ್ 3, ಉಪ ತಹಶೀಲ್ದಾರ್ ಚೈತ್ರ ಎಂಟ್ರಿ. ಅಜ್ಜಿ ಮನೆಗೆ ಉಪ ತಹಶೀಲ್ದಾರ್ ಚೈತ್ರ ಕೂಡ ಆಗಮಿಸಿದ್ರು. ಕೆಲ ತಿಂಗಳಿಂದ ಬ್ಯಾಂಕ್ ಲಿಂಕ್ ಆಗದ ಕಾರಣ ವೃದ್ಧಾಪ್ಯ ವೇತನ ನಿಲ್ಲಿಸಲಾಗಿತ್ತು. ಎಲ್ಲ ದಾಖಲೆಗಳನ್ನ ತೆಗೆದುಕೊಂಡ್ರು. ಮುಂದಿನ ತಿಂಗಳಿನಿಂದ ಪಿಂಚಣಿ ಬರುವಂತೆ ಮಾಡುತ್ತೇನೆ ಎಂದು ಭರವಸೆ ನೀಡಿದ್ರು. ಮತ್ತೆ ಅವ್ರಿಗೆ ಪೆನ್ಷನ್ ಬರೋ ಹಾಗೆ ನಾನು ವ್ಯವಸ್ಥೆ ಮಾಡಿದ್ದೀನಿ. ಸೊ ಈ ಬಗ್ಗೆ ಅಜ್ಜಿಯವರಿಗೆ ತುಂಬ ಖುಷಿಯಾಗಿದೆ. ಇದೇ ರೀತಿ ಯಾವ್ದನ್ನ ಇದ್ದಾಗ ನಮ್ಮ ಗಮನಕ್ಕೆ ಬಂದರೆ ಖಂಡಿತವಾಗ್ಲೂ ನಾವು ಇದನ್ನು ವ್ಯವಸ್ಥೆ ಮಾಡೋದಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ ಸರ್. ಸೀನ್ ನಂಬರ್ 4, ಬೆಸ್ಕಾಂ ಸಿಬ್ಬಂದಿ ಎಂಟ್ರಿ.
ತಹಶೀಲ್ದಾರ್ ಬಾಲಕೃಷ್ಣ ಸೂಚನೆಯಂತೆ ಕರೆಂಟ್ ಕನೆಕ್ಷನ್ ಕೊಡಲು ಬೆಸ್ಕಾಂ ಸಿಬ್ಬಂದಿ ಏಣಿ ಹೊತ್ತು ಓಡೋಡಿ ಬಂದರು. ಸೀನ್ ನಂಬರ್ 5, ಚೆನ್ನಮ್ಮ ಮನೆಗೆ ವೈರಿಂಗ್ ಕಾರ್ಯ. ವೃದ್ಧೆ ಚೆನ್ನಮ್ಮ ಮನೆಗೆ ವಿದ್ಯುತ್ ಕನೆಕ್ಷನ್ ಇರಲಿಲ್ಲ. ಬೆಸ್ಕಾಂ ಸಿಬ್ಬಂದಿ ಎಲ್ಲಿ ಕನೆಕ್ಷನ್ ಕೊಡಬಹುದು ಅಂತ ಸರ್ಚ್ ಮಾಡಿದ್ರು. ಬಂಡಲ್ ವೈರ್ ತಂದು ವಿದ್ಯುತ್ ಕಂಬದಿಂದ ಅಜ್ಜಿ ಮನೆಯವರಿಗೆ ಲೈನಿಂಗ್ ಶುರು ಮಾಡಿದ್ರು. ಸೀನ್ ನಂಬರ್ 6, ಬಂತು ಕರೆಂಟ್ ಬಂತು. ಮನೆ ಮೇಲಿಂದ ವಿದ್ಯುತ್ ಲೈನ್ ಎಳೆದು ಅಜ್ಜಿ ಮನೆಗೆ ತರಲಾಯಿತು. ಫಟಾಫಟ್ ಅಂತ ವೈರ್ಗೆ ಹೋಲ್ಡರ್ ಫಿಕ್ಸ್ ಮಾಡಿ ಬಲ್ಬ್ ಅಳವಡಿಸಲಾಯಿತು. ವೃದ್ಧೆ ಚೆನ್ನಮ್ಮ ಬಟನ್ ಒತ್ತಿ ದೀಪ ಉರಿಸಿದ್ರು. ಖುಷಿ ಆಯ್ತಾ ಇವಾಗ ಲೈಟ್ ಬಂದಿದ್ದು? ಎಷ್ಟು ಖುಷಿ ಆಯ್ತು? ಸೀನ್ ನಂಬರ್ 6, ಸೂಪರ್ 3ಗೆ ಚೆನ್ನಮ್ಮ ಧನ್ಯವಾದ. 5 ವರ್ಷದಿಂದ ಕತ್ತಲಲ್ಲಿದ್ದ ವೃದ್ಧೆ ಚೆನ್ನಮ್ಮ ಕರೆಂಟ್ ಕನೆಕ್ಷನ್ ಕೊಡಿಸಿದ್ದಕ್ಕೆ ಸೂಪರ್ 3ಗೆ ಧನ್ಯವಾದ ತಿಳಿಸಿದ್ರು. ಸುಮಾರು ನಮ್ಮ ಅಮ್ಮನ ಸತ್ತಾಗಿನಿಂದ ನಮ್ಮ ಅಪ್ಪನ ಸತ್ತಾಗಿನಿಂದ ಇವಾಗ ಕರೆಂಟ್ ಆಗಿ ಮಾಡಿಸವ್ರೆ. ಸಂತೋಷ ಆಯಿತು. ಎಲ್ರಿಗೂ ಒಂದು ನಮಸ್ಕಾರ. ನನ್ಗೆ ಅತ್ತೆ ಮನೆ ಆಸ್ತಿ ಬೇಡ, ಗಂಡನ ಮನೆ ಆಸ್ತಿ ಬೇಡ. ಇರೋವರೆಗೂ ಯಾರು ಊಟ ಹಾಕಿ ಸಂರಕ್ಷಣೆ ಮಾಡ್ತಾರೋ, ಯಾರು ನನ್ನ ಮಣ್ಣು ಮಾಡ್ತಾರೋ ಅವ್ರಿಗೆ ಸೇರಿರೋದಿದ್ದು. ಖುಷಿ ಆಗಿದೆ ಸ್ವಾಮಿ. ನಾನು ಯಾರಿಗೂ ಏನು ಅಪರಾಧನೂ ಮಾಡಿರಲಿಲ್ಲ. ಇವಾಗ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಆ ದೇವರು ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲು ಸ್ವಾಮಿ. ನಮ್ಮ ಗಮನಕ್ಕೆ ತಂದ ಸೂಪರ್ 3ಗೆ ತಹಶೀಲ್ದಾರ್ ಬಾಲಕೃಷ್ಣ, ಉಪ ತಹಶೀಲ್ದಾರ್ ಚೈತ್ರ ಸೆಲ್ಯೂಟ್ ಹೊಡೆದ್ರು. ನಾನೀಗ ನಿನ್ನೆ ನಿಮ್ಮ ರಿಪಬ್ಲಿಕ್ ಟಿವಿನಲ್ಲಿ ಪ್ರಸಾರವಾದಂಥ ಕಾರ್ಯಕ್ರಮವನ್ನು ನಿಮ್ಮ ಕ್ಲಿಪ್ ನೋಡಿದೆ. ಅದನ್ನು ನೋಡಿ ನನಗೆ ಈ ಕಾಲದಲ್ಲಿನೂ ಕೂಡ ಈ ಥರ ಇದೆಯಾ ಅನ್ನೋ ಥರ ಪ್ರಶ್ನೆ ಬಂತು. ಧೈರ್ಯ ಕೊಟ್ಟು ನಮ್ಮ ಉಪತಹಶೀಲ್ದಾರ್ಗೆ ನಾನೀಗ ಒಂದು ಇಲ್ಲೇ ಇದ್ದಾರೆ ಉಪತಹಶೀಲ್ದಾರ್ ಹೇಳಿದ್ದೀನಿ. ಅವ್ರಿಗೆಲ್ಲ ಏನು ಬೇಕು ಆಧಾರ್ ಕಾರ್ಡಲ್ಲಿ ಇಸ್ಕೊಂಡು ನಮ್ಮ KEB ಅವ್ರಿಗೆಲ್ಲ ಇದು ಮಾಡಿ ಫಸ್ಟು ವಿದ್ಯುತ್ ಬೆಳಗ್ಬರಂಗೆ ಮಾಡಿ ಮಿಕ್ಕಿದ ಮೂಲ ಸೌಲಭ್ಯಗಳನ್ನ ಹಂತವಾಗಿ ಕೊಡೋಣ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. 5 ವರ್ಷದಿಂದ ಡೀಸೆಲ್ ಬುಡ್ಡಿಯಲ್ಲಿ ಜೀವನ ಸಾಗಿಸ್ತಾ ಇದ್ದ ವೃದ್ಧೆ ಚೆನ್ನಮ್ಮಗೆ ಕೇವಲ 24 ತಾಸಿನಲ್ಲಿ ವಿದ್ಯುತ್ ಸಂಪರ್ಕ ಕೊಡಿಸಿದ್ದೇವೆ. ಇನ್ನೊಂದು ತಿಂಗಳಲ್ಲಿ ಅಜ್ಜಿಗೆ ನಿಂತಿದ್ದ ಪಿಂಚಣಿ ಕೂಡ ಬರಲಿದೆ. ಸೂಪರ್ 3 ಯಾರನ್ನ ಸುಮ್ಮನೆ ಟಾರ್ಗೆಟ್ ಮಾಡೋದಿಲ್ಲ. ಜನರ ಸಮಸ್ಯೆಗಳೇ ನಮ್ಮ ಟಾರ್ಗೆಟ್. ಇದು ನಮ್ಮ ಕಮಿಟ್ಮೆಂಟ್. ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.